ಎಲ್ರಿಗೂ ನಮಸ್ಕಾರ. ಇವಾಗ 10ನೇ ದಿನ ಬೈಲಿಂಗ್ವಲ್ ಶಾಲೆಗೆ ಸಂಬಂಧಪಟ್ಟಂತೆ 4ನೇ ತರಗತಿಗೆ ಇಂಗ್ಲೀಷ್ ಸಬ್ಜೆಕ್ಟಿಗೆ 10ನೇ ದಿನ ಯಾವುದಿರುತ್ತೆ ಕಾನ್ಸೆಪ್ಟ್ ಅಂದರೆ ರೀಡಿಂಗ್ ವಿತ್ ಸ್ಟ್ರೆಸ್, ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಲೂಯೆನ್ಸಿ. ನಾವು ಆಲ್ರೆಡಿ 7, 8, 9ನೇ ದಿನ ಏನು ಮಾಡಿರ್ತೀವಿ, ಸಿಲೆಬಲ್ ಹೇಳ್ಕೊಟ್ಟಿರ್ತೀವಿ. ಆನಂತರ 1 ಸಿಲೆಬಲ್ ವರ್ಡ್ಸು, 2 ಸಿಲೆಬಲ್ ವರ್ಡ್ಸು, ನೆಕ್ಸ್ಟು 3 ಸಿಲೆಬಲ್ ವರ್ಡ್ಸು, ಆಮೇಲೆ ಇರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸಸ್ಸು ಮತ್ತು ಫ್ರೇಸಸನ್ನು ಹೇಳ್ಕೊಟ್ಟಿರ್ತೀವಿ. ಇಲ್ಲೇನು ಬರುತ್ತೆ ನೆಕ್ಸ್ಟು ಪ್ಯಾರಾಗ್ರಾಫ್ ವಿತ್ ಪ್ರಾಪರ್ ಇಂಟೊನೇಷನ್, ಸ್ಟ್ರೆಸ್, ಪಾಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಈ ಒಂದು ಲರ್ನಿಂಗ್ ಔಟ್ಕಮ್ ಅದೇ ರೀಡಿಂಗ್ ಕಾನ್ಸೆಪ್ಟ್ ಇದ್ದೇ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಪ್ಯಾರಾಗ್ರಾಫ್ ಬರುತ್ತೆ ಚಿಕ್ಕದಾಗಿ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ LTM ಏನಿರುತ್ತಂದರೆ ಫ್ಲ್ಯಾಶ್ ಕಾರ್ಡ್, ಸೆಂಟೆನ್ಸ್ ಟೈಪ್ಸ್, ಡೈಲಾಗ್ ಕಾರ್ಡ್ಸ್, ಶಾರ್ಟ್ ಪ್ಯಾರಾಗ್ರಾಫ್ ಕಾರ್ಡ್ಸ್, ಈ ರೀತಿಯಾಗಿರ್ತಕ್ಕಂಥದ್ದು ನಾವು ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಥವಾ ಲರ್ನಿಂಗ್ ಟೀಚಿಂಗ್ ಮಟೀರಿಯಲನ್ನು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ಟೆಪ್ 1 ವಾರ್ಮ್ ಅಪ್, ಸ್ಟ್ರೆಸ್ ಆ್ಯಂಡ್ ಆ್ಯಕ್ಷನ್ ರೀಡಿಂಗ್ ಪ್ರೊಸೀಜರ್. ಏನಿರುತ್ತೆ ಅಂದರೆ ರಿವೈಸಸ್ ಸಿಲೆಬಲ್ಸ್ ರೀಡಿಂಗ್ ಫ್ರಮ್ ಪ್ರೀವಿಯಸ್ ಡೇಸ್, ಸೇ ಅ ವರ್ಡ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಟೂಡೆಂಟ್ಸ್ ರಿಪೀಟ್, ಸ್ಟೂಡೆಂಟ್ಸ್ ಕ್ಲ್ಯಾಪ್ ದ ಸ್ಟ್ರೆಸ್ ಸಿಲೆಬಲ್ ಲೌಡ್ಲಿ. ಇಲ್ಲಿ ನಾವೇನು ಹಿಂದಿನ ತರಗತಿಗಳಲ್ಲಿ ಹೇಳ್ಕೊಟ್ಟಿರ್ತೀವಿ ಸಿಲೆಬಲ್ಗಳನ್ನು, ಅದನ್ನು ಸ್ವಲ್ಪ ರಿವಿಷನ್ ಮಾಡಿ ಆ ಮಕ್ಕಳಿಗೆ ಕ್ಲ್ಯಾಪ್ಸ್ ಹಾಕ್ಸೋದ್ರ ಮೂಲಕ ಆ ಸಿಲೆಬಲ್ಗೆ ಸ್ಟ್ರೆಸ್ ಕೊಟ್ಟು ಜೋರಾಗಿ ಹೇಳುವಂಥದ್ದು ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಟೇಬಲ್, ಬನಾನಾ, ಹಾಸ್ಪಿಟಲ್. ಈ ರೀತಿ ಮಕ್ಕಳಿಗೆ ಜೋರಾಗಿ ವರ್ಡ್ಗಳ ಮೇಲೆ ಯಾವ ವರ್ಡ್ ಮೇಲೆ ನಾವು ಜಾಸ್ತಿ ಸ್ಟ್ರೆಸ್ ಹಾಕಬೇಕು ಅನ್ನೋದನ್ನು ಹೇಳಿಕೊಟ್ಟು ಅದೇ ಥರ ಎಷ್ಟು ಸಿಲೆಬಲ್ ಬರುತ್ತೆ ಅಷ್ಟು ಕ್ಲ್ಯಾಪ್ಸ್ ಹಾಕೋದನ್ನು ನಾವು ಒಂದು ಸತಿ ರಿಪೀಟ್ ಮಾಡಿ ಮಕ್ಕಳಿಗೆ ಹೇಳಿಸ್ಬೇಕಾಗತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ವರ್ಡ್ಸ್. ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ, ಅವನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿರುತ್ತೆ. ಅದೇ ಥರ ಹಿಂದಿನ ತರಗತಿಗಳಲ್ಲಿ ನೀಡಿರ್ತಕ್ಕಂಥ ವರ್ಡ್ಸ್ಗಳು ಇರ್ತವೆ, ಅವನ್ನ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು. ಜೊತೆಗೆ ನೀವು ಎಕ್ಸ್ಟ್ರಾ ವರ್ಡ್ಸ್ಗಳನ್ನು ಸಹಿತ ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಮಾರ್ನಿಂಗ್, ಟುಗೆದರ್, ಬಟರ್ಫ್ಲೈ, ಈ ರೀತಿ ಇರ್ತಕ್ಕಂಥ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸ್ಟೆಪ್ 2 ಅಲ್ಲಿ ಬಂದುಬಿಟ್ಟು ಲೆಟ್ಸ್ ರೀಡ್ ವಿತ್ ಎಕ್ಸ್ಪ್ರೆಷನ್, ರೀಡ್ ದ ಸೆಂಟೆನ್ಸಸ್ ವಿತ್ ಕ್ಲಿಯರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಪಾಸ್, ಸ್ಟ್ರೆಸ್, ವಾಯ್ಸ್ ಎಕ್ಸ್ಪ್ರೆಷನ್. ಇಲ್ಲಿ ಏನು ಮಾಡಿರ್ತಾರೆ, ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವನ್ನ ನಾವೇನು ಮಾಡಬೇಕಾಗುತ್ತೆ, ಸ್ಟ್ರೆಸ್ ಮಾಡಿ ಎಲ್ಲಿ ನಾವು ಪಂಚುಯೇಷನ್ ಮಾರ್ಕ್ಸ್ ಇರ್ತಾವೆ ಅದೆಲ್ಲ ನೋಡಿಕೊಂಡು ಪಾಸ್ ಮಾಡೋದಾಗಿರ್ಬೋದು, ಅದೆಲ್ಲ ನೋಡಿಕೊಂಡು ನಾವು ವಾಯ್ಸ್ ಎಕ್ಸ್ಪ್ರೆಷನ್ ಕೊಡೋದ್ರ ಮೂಲಕ ನಾವು ಅದನ್ನು ಓದಬೇಕಾಗತ್ತೆ. The teacher reads each phrase with expression. Students repeat in chorus. Pair reading activity is conducted. Teacher focuses on. ಇಲ್ಲಿ ನೋಡಿ ಕೆಲವೊಂದಿಷ್ಟು ಫ್ರೇಸಸನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಎಕ್ಸ್ಪ್ರೆಷನ್ ಮೂಲಕ, ಫೇಸಿಯಲ್ ಎಕ್ಸ್ಪ್ರೆಷನ್ ಮೂಲಕ, ಆಮೇಲೆ ವರ್ಡ್ಸಲ್ಲಿ ಪಂಚುಯೇಷನ್ ಮತ್ತು ಪಾಸ್ ತೊಗೊಂಡು ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ಓದಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇಲ್ಲಿ ಎಕ್ಸ್ಪ್ರೆಷನ್ ತೋರ್ಸೋಕ್ಕಾಗಲ್ಲ. ಬ್ಯೂಟಿಫುಲ್ ಮೌಂಟೇನ್ಸ್, ಹ್ಯಾಪಿ ಚಿಲ್ಡ್ರನ್, fresh vegetables, intelligent student, colorful butterfly, cold morning, long journey, wonderful garden, heavy rainfall, strong vehicle. ಈ ರೀತಿಯಾಗಿರ್ತಕ್ಕಂಥ ಆ್ಯಕ್ಷನ್ ಸ್ವಲ್ಪ ಕೆಲವೊಂದಿಷ್ಟು ಎಕ್ಸ್ಪ್ರೆಷನ್ ಮತ್ತು ಜೊತೆಗೆ ಆ್ಯಕ್ಷನ್ಸ್ ಮಾಡೋದ್ರ ಮೂಲಕ ನಾವು ಇದನ್ನು ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಿ ಎಕ್ಸ್ಪ್ರೆಸಿವ್ ಸೆಂಟೆನ್ಸಸ್, ಅಲ್ಲಿ ಫ್ರೇಸಸ್ ಕೊಟ್ಟಿರ್ತಾರಲ್ಲ ಅದನ್ನು ಕೆಲವೊಂದಿಷ್ಟು ಇಲ್ಲಿ ಬಳಸ್ಕೊಂಡು ಚಿಕ್ಕದಾಗಿರ್ತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. The butterfly is sitting on the flower. We enjoyed the beautiful mountains. My grandfather tells wonderful stories. The intelligent student answered quickly. ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ನಾವು ಮಕ್ಕಳಿಗೆ ಅದನ್ನು ಪ್ರಾಪರಾಗಿ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟು ಸ್ಟೆಪ್ 3 ಡೈಲಾಗ್ ರೀಡಿಂಗ್ ಅಬ್ಜೆಕ್ಟಿವ್ ಪ್ರೊಸೀಜರ್. ಏನು ಕೊಟ್ಟಿದ್ದಾರೆ ಅಂದರೆ ದ ಟೀಚರ್ ಡಿವೈಡ್ಸ್ ಸ್ಟೂಡೆಂಟ್ಸ್ ಇಂಟು ಪೇರ್ಸ್, ಡೈಲಾಗ್ ಕಾರ್ಡ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್, ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ರೀಡಿಂಗ್ ವಿತ್ ಎಕ್ಸ್ಪ್ರೆಷನ್, ಸೆಲೆಕ್ಟೆಡ್ ಪೇರ್ಸ್ ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್. ಇಲ್ಲೇನು ಮಾಡಬೇಕಾಗತ್ತೆ, ನಾವು ಮಕ್ಕಳಿಗೆ ಶಿಕ್ಷಕರಾದವರು ಕ್ಲಾಸನ್ನು ಡಿವೈಡ್ ಮಾಡಿ ಡೈಲಾಗ್ ಕಾರ್ಡನ್ನು ನೀಡಿ ಮಕ್ಕಳಿಗೆ ಅದನ್ನು ಓದೋಕ್ಕೆ ಹೇಳಬೇಕಾಗುತ್ತೆ. ನೆಕ್ಸ್ಟು ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ತಮ್ಮ ಪೇರನ್ನು, ಅವರು ಬಂದು ಕ್ಲಾಸಲ್ಲಿ ಮುಂದ್ಗಡೆ ಬಂದು ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಸಿಂಪಲ್ ಡೈಲಾಗ್ ಕೊಟ್ಟಿರ್ತಾರೆ, ಚಿಕ್ಕದಾಗಿರ್ತಕ್ಕಂಥ ಡೈಲಾಗು. ಫಾರ್ ಎಕ್ಸಾಂಪಲ್ ರಿಯಾ ಕೊಟ್ಟಿರ್ತಾರೆ, ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಫಾದರ್. ಗುಡ್ ಮಾರ್ನಿಂಗ್ ರಿಯಾ, ವೇರ್ ಆರ್ ಯು ಗೋಯಿಂಗ್? ರಿಯಾ, ಐ ಆಮ್ ಗೋಯಿಂಗ್ ಟು ದ ವೆಜಿಟೇಬಲ್ ಮಾರ್ಕೆಟ್ ವಿತ್ ಮೈ ಫ್ಯಾಮಿಲಿ. ಗ್ರ್ಯಾಂಡ್ ಫಾದರ್, ದಟ್ ಈಸ್ ವಂಡರ್ಫುಲ್, ಬೈ ಸಮ್ ವಾಟರ್ಮೆಲನ್ ಟೂ. ರಿಯಾ, ಎಸ್ ಗ್ರ್ಯಾಂಡ್ ಫಾದರ್, ಥ್ಯಾಂಕ್ ಯು.
ಈ ರೀತಿಯಾಗಿರ್ತಕ್ಕಂಥ ರಿಯಾ ಮತ್ತು ಗ್ರ್ಯಾಂಡ್ ಫಾದರ್ 2 ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ. ಅದನ್ನು ನಾವು ಮಕ್ಕಳಿಗೆ ನ್ಯಾಚುರಲಿ ವಿತ್ ಪ್ರಾಪರ್ ಟೋನ್ ಮತ್ತು ಎಕ್ಸ್ಪ್ರೆಷನ್ ಜೊತೆಗೆ ನಾವು ಮಕ್ಕಳಿಗೆ ಹೇಳ್ಕೊಡೋ ಥರ ಹೇಳಬೇಕಾಗುತ್ತೆ. ನೆಕ್ಸ್ಟು ಪ್ಯಾರಾಗ್ರಾಫ್ ರೀಡಿಂಗ್ ವಿತ್ ಫ್ಲೂಯೆನ್ಸಿ ಪ್ರೊಸೀಜರ್. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫನ್ನು ಮಕ್ಕಳು ಫಸ್ಟು ಶಿಕ್ಷಕರಾದಂಥವ್ರು ಜೋರಾಗಿ ಓದಬೇಕಾಗತ್ತೆ. ನೆಕ್ಸ್ಟು ಅದನ್ನು ಮಕ್ಕಳು ಕೇಳಿಸ್ಕೋಬೇಕಾಗತ್ತೆ. ಅದಾದಮೇಲೆ ಡಿಫಿಕಲ್ಟ್ ವರ್ಡ್ಸ್ಗಳನ್ನ ಇರ್ತಕ್ಕಂಥ ಒಂದು ಪ್ಯಾರಾಗ್ರಾಫಲ್ಲಿ ಡಿಫಿಕಲ್ಟ್ ವರ್ಡ್ಸ್ಗಳನ್ನು ಹೇಳಿ ಮಕ್ಕಳಿಗೆ ಜೋರಾಗಿ ಓದಿಸ್ಬೇಕಾಗತ್ತೆ. ಓದಿಸಿ ಆದ ನಂತರ ಮಕ್ಕಳು ಅದನ್ನು ಬಂದು ಜೋರಾಗಿ ಇಂಡಿವಿಜುವಲ್ ಆಗಿ ಓದೋ ಥರ ನಾವು ಪ್ರೇರಣೆ ಮಾಡಬೇಕಾಗತ್ತೆ, ಎನ್ಕರೇಜ್ ಮಾಡಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್. ಲಾಸ್ಟ್ ಸಂಡೇ ಅವರ್ ಫ್ಯಾಮಿಲಿ ವಿಸಿಟೆಡ್ ಅ ಬ್ಯೂಟಿಫುಲ್ ಗಾರ್ಡನ್ ನಿಯರ್ ದ ಮೌಂಟೇನ್. ದ ಮಾರ್ನಿಂಗ್ ವಾಸ್ ಕೂಲ್ ಆ್ಯಂಡ್ ಪ್ಲೆಸೆಂಟ್. ವಿ ಸಾ ಕಲರ್ಫುಲ್ ಬಟರ್ಫ್ಲೈಸ್ flying over the flowers. My grandfather bought fresh vegetables from a small shop nearby. Later we ate sweet watermelon together and enjoyed the wonderful day. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನಾವು ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಮಕ್ಕಳಿಗೆ ಡಿಫಿಕಲ್ಟ್ ವರ್ಡ್ಸ್ಗಳನ್ನು ಹೇಳ್ಕೊಟ್ಬಿಟ್ಟು ಮೌಂಟೇನ್, ಬ್ಯೂಟಿಫುಲ್, ಪ್ಲೆಸೆಂಟ್ ವರ್ಡ್ಸ್ಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಅದಾದ ನಂತರ ಮಕ್ಕಳಿಗೆ ಎಲ್ಲ ಗ್ರೂಪಲ್ಲಿ ಓದಿಸಿ ನಂತರ ಒಬ್ಬೊಬ್ಬರಾಗಿ ಕರೆದು ಏನು ಮಾಡಬೇಕಾಗುತ್ತೆ, ಓದಿಸ್ಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ಟೆಪ್ 5 ಬಂದುಬಿಟ್ಟು ರೀಡಿಂಗ್ ಸರ್ಕಲ್ ಆ್ಯಕ್ಟಿವಿಟಿ. ಇಲ್ಲಿ ಏನು ಮಾಡಬೇಕಾಗತ್ತೆ, ಮಕ್ಕಳನ್ನು ಸರ್ಕಲಲ್ಲಿ ನಾವು ಏನು ಮಾಡಬೇಕಾಗತ್ತೆ, ನಿಲ್ಲಿಸಬೇಕಾಗತ್ತೆ. ನಿಲ್ಲಿಸಿ ಆದ ನಂತರ ಮಕ್ಕಳಿಗೆ ಪ್ರತಿಯೊಬ್ಬ ಮಗುಗೂ ಸಹಿತ ನಾವೇನು ಮಾಡಬೇಕಾಗತ್ತೆ, ಒಂದೊಂದು ಸೆಂಟೆನ್ಸ್ ಕಾರ್ಡ್ಗಳನ್ನು ನೀಡಬೇಕಾಗತ್ತೆ. ಆ ಮಗು ಏನು ಮಾಡಬೇಕಾಗತ್ತೆ, ಅದನ್ನು ಓದ್ಬಿಟ್ಟು ನೆಕ್ಸ್ಟು ಸ್ಟೂಡೆಂಟ್ಗೆ ಕೊಡೋದಾಗಿರ್ಬೋದು. The student reads aloud and passes it into the next student. The activity continues until all students read. ಏನು ನಾವು ಸೆಂಟೆನ್ಸ್ ಇರ್ತಾವಲ್ಲ, ಸೆಂಟೆನ್ಸದ್ದು ಕಾರ್ಡ್ ಇರುತ್ತೆ, ಆ ಕಾರ್ಡನ್ನು ಸರ್ಕಲ್ ನಿಲ್ಲಿಸಿ ಒಂದು ಮಗುಗೆ ಫಸ್ಟ್ ಕೊಟ್ಟು ಅದಾದ ನಂತರ ಆ ಮಗು ಓದಿ ನೆಕ್ಸ್ಟ್ ಮಗುಗೆ ಪಾಸ್ ಮಾಡೋಕ್ಕೆ ಹೇಳ್ಬೇಕು. ಆ ಮಗುನೂ ಸಹಿತ ಅದೇ ಒಂದು ಸೆಂಟೆನ್ಸನ್ನು ಆ ಮಗು ಓದಿ ನೆಕ್ಸ್ಟ್ ಅದನ್ನು ಮುಂದೆ ಇರ್ತಕ್ಕಂಥ ತನ್ನ ಪಕ್ಕದಲ್ಲಿರ್ತಕ್ಕಂಥ ಮಗುವಿಗೆ ಕೊಡೋದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಅದೇನಾಗುತ್ತೆ, ಕಂಟಿನ್ಯೂ ಆಗಿ ಆ್ಯಕ್ಟಿವಿಟಿ ಮುಗಿಸ್ಬೋದು. ಈ ರೀತಿ ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಮಾಡ್ಬೋದಾಗಿದೆ. ಇದಿಷ್ಟು 9ನೇ ದಿನ. ನೆಕ್ಸ್ಟ್ 10 ಡೇ 10 ಬಂದ್ಬಿಟ್ಟು ಏನಿರುತ್ತೆ, ಆ್ಯಕ್ಟಿವಿಟಿ ಶೀಟ್ ಇರುತ್ತೆ. ರೀಡಿಂಗ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಲೂಯೆನ್ಸಿ. ಅಂಡರ್ಲೈನ್ ದ ಸ್ಟ್ರೆಸ್ಡ್ ಪಾರ್ಟ್. ಇಲ್ಲಿ ಯಾವ ಪಾರ್ಟಲ್ಲಿ ನಾವು ಮಕ್ಕಳಿಗೆ ಸ್ಟ್ರೆಸ್ ಮಾಡೋದನ್ನು ಹೇಳ್ಕೊಟ್ಟಿರ್ತೀವಿ ಅದನ್ನು ನಾವಿಲ್ಲಿ ಮಕ್ಕಳಿಂದ ಅಂಡರ್ಲೈನ್ ಮಾಡಿಸೋದಾಗಿರ್ಬೋದು. ಅಕ್ಷರ ಬರೆದು ಬನಾನಾ ಅಂತ ಬರೆದು ಅದರಲ್ಲಿ BA ಅಂತಕ್ಕಂಥ ಒಂದು ಏನು ಲೆಟ್ರ್ಗಳಿದೆ ಅದಕ್ಕೆ ನಾವು ಅಂಡರ್ಲೈನ್ ಮಾಡಿಸೋದಾಗಿರ್ಬೋದು. ಈ ರೀತಿಯಾಗಿ ನಾವು ಅಂಡರ್ಲೈನ್ ಮಾಡಿಸ್ಬೇಕು. ನೆಕ್ಸ್ಟು ಮ್ಯಾಚ್ ದ ಫ್ರೇಜಸ್ ಮ್ಯಾಚ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ರೀಡ್ ಆ್ಯಂಡ್ ಕಂಪ್ಲೀಟ್. ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ, ವರ್ಡ್ ಬಾಕ್ಸ್ ಹತ್ರ ಆ ಥರ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ, ನಾವು ಅದನ್ನು ಫಿಲ್ ಮಾಡ್ಬೇಕಷ್ಟೇ. ದ ಬಟರ್ಫ್ಲೈ ಸ್ಯಾಟ್ ಆನ್ ದ ಫ್ಲವರ್, ಈ ಥರ. ನೆಕ್ಸ್ಟು ರೀಡ್ ದ ಡೈಲಾಗ್ ವಿತ್ ಎಕ್ಸ್ಪ್ರೆಷನ್. ಏನು ಡೈಲಾಗ್ ಕೊಟ್ಟಿರ್ತಾರೆ ಅದನ್ನು ಆ ವರ್ಕ್ಶೀಟಲ್ಲಿರುತ್ತೆ. ಆ ವರ್ಕ್ಶೀಟಲ್ಲಿರ್ತಕ್ಕಂಥ ಡೈಲಾಗನ್ನು ಅವ್ರೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ ಜೋರಾಗಿ ವಿತ್ ಎಕ್ಸ್ಪ್ರೆಷನ್. ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ದ ಗಾರ್ಡನ್. ಈ ಥರ ಅವರು ಓದಬೇಕಾಗುತ್ತೆ. ಇದಿಷ್ಟು 10ನೇ ದಿನಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಟಿವಿಟಿ ಶೀಟ್ ಇರುತ್ತೆ ಅಷ್ಟೇ. ನೆಕ್ಸ್ಟು ಬಂದುಬಿಟ್ಟು 11 ದಿನ 11 ಪ್ಯಾರಾಗ್ರಾಫ್ ರೀಡಿಂಗ್ ಫಾರ್ ಫ್ಲೂಯೆನ್ಸಿ ಆ್ಯಂಡ್ ಎಕ್ಸ್ಪ್ರೆಷನ್. ಇಲ್ಲಿ ಏನು ಬಂತು, ಪ್ಯಾರಾಗ್ರಾಫ್. ನೆಕ್ಸ್ಟು ಪ್ಯಾರಾಗ್ರಾಫ್ ಬಗ್ಗೆ ಸಾಕಷ್ಟು ಇವಾಗ 10ನೇ ದಿನವೂ ಸಹಿತ ಪ್ಯಾರಾಗ್ರಾಫ್ ಬಗ್ಗೆ ನಾವು ಹೇಳ್ಕೊಟ್ಟಿರ್ತೀವಿ, ಅದೇ ಕಂಟಿನ್ಯೂ ಆಗುತ್ತೆ. ಪ್ಯಾರಾಗ್ರಾಫ್ ರೀಡಿಂಗ್ ಫಾರ್ ಫ್ಲೂಯೆನ್ಸಿ ಆ್ಯಂಡ್ ಎಕ್ಸ್ಪ್ರೆಷನ್. ಸ್ಟೂಡೆಂಟ್ಸ್ ರೀಡ್ ಪ್ಯಾರಾಗ್ರಾಫ್ಸ್ fluently using proper pronunciation, pauses, stress and expression through guided reading strategies. LTM required. Paragraph chart, flashcard of difficult words, pointer stick. ಈ ರೀತಿಯಾಗಿರ್ತಕ್ಕಂಥ ಲರ್ನಿಂಗ್ ಟೀಚಿಂಗ್ ಮಟೀರಿಯಲ್ ಬೇಕಾಗುತ್ತೆ. ನೆಕ್ಸ್ಟು ಸ್ಟೆಪ್ 1ಅಲ್ಲಿ ಪ್ರೀ ರೀಡಿಂಗ್ ವಾರ್ಮ್ ಅಪ್ ಆಬ್ಜೆಕ್ಟಿವ್. ಇಲ್ಲಿ ಆಲ್ರೆಡಿ ಅವರು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರೊಸೀಜರ್ ಸಹಿತ ಕೊಟ್ಟಿರ್ತಾರೆ. ಇಂಟ್ರೊಡ್ಯೂಸ್ ಡಿಫಿಕಲ್ಟ್ ವರ್ಡ್ಸ್ ಫ್ರಮ್ ದ ಪ್ಯಾರಾಗ್ರಾಫ್. ಏನೊಂದು ಪ್ಯಾರಾಗ್ರಾಫ್ ತೊಗೊಂಡಿರ್ತೀವಿ ಆ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಡಿಫಿಕಲ್ಟ್ ಇರ್ತಕ್ಕಂಥ ವರ್ಡ್ಸ್ಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ನಂತರ ರೀಡ್ಸ್ ಈಚ್ ವರ್ಡ್ ಅಲೌಡ್ ವಿತ್ ಪ್ರಾಪರ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಟ್ರೆಸ್. ಆ ವರ್ಡ್ಗಳನ್ನು ಪ್ರಾಪರಾಗಿ ನಾವು ಓದಬೇಕಾಗತ್ತೆ. ಸ್ಟೂಡೆಂಟ್ ರಿಪೀಟ್ ಆಫ್ಟರ್ ದ ಟೀಚರ್ ಆದ ನಂತರ ಮಕ್ಕಳಿಗೆ ಹೇಳಿಸ್ಬೇಕಾಗತ್ತೆ. ನೆಕ್ಸ್ಟು ವರ್ಡ್ಸ್ ಯಾವುವು ಅಂತಂದರೆ ಬ್ಯೂಟಿಫುಲ್, ಟುಗೆದರ್,
ಬಟರ್ಫ್ಲೈ, ವೆಜಿಟೇಬಲ್, ಮೌಂಟೇನ್ಸ್, ವಾಟರ್ಮೆಲನ್, ಇಂಟೆಲಿಜೆಂಟ್, ರಾಜಸ್ಥಾನ್ ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನು ನಾವು ಕೊಡಬೇಕಾಗತ್ತೆ. ಇದನ್ನು ನಾವೇನು ಮಾಡಬೇಕಾಗತ್ತೆ, ಸಿಂಪಲ್ ಆಗಿರ್ತಕ್ಕಂಥ ಕಾನ್ವರ್ಜೇಷನ್ ಮೂಲಕ ನಾವು ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟು ಸ್ಟೆಪ್ 2 ಟೀಚಿಂಗ್ ರೀಡಿಂಗ್, ಮಾಡೆಲ್ ರೀಡಿಂಗ್ ಏನಂತ ಹೇಳ್ತೀವಿ, ಟೀಚರ್ ರೀಡಿಂಗ್, ಟೀಚಿಂಗ್ ರೀಡಿಂಗ್ ಅಂದೆ ನಾನು. ಟೀಚರ್ ರೀಡಿಂಗ್ ಅಥವಾ ಮಾಡೆಲ್ ರೀಡಿಂಗ್ ನಾವೇನು ಮಾಡಬೇಕಾಗುತ್ತೆ, ಫಸ್ಟು ಮಕ್ಕಳಿಗೆ ಯಾವೊಂದು ಪ್ಯಾರಾಗ್ರಾಫ್ ಇರುತ್ತೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ನೀಟಾಗಿ ವಾಯ್ಸ್ ಮಾಡ್ಯುಲೇಷನ್ ಮಾಡೋದ್ರ ಮೂಲಕ ಎಲ್ಲಿ ಸ್ಟ್ರೆಸ್ ಕೊಡಬೇಕಾಗುತ್ತೆ ಅದನ್ನು ನೋಡಿಕೊಂಡು ಪ್ರಾಪರ್ ಇಂಟೋನೇಷನ್ ಮೂಲಕ ನಾವೇನು ಮಾಡಬೇಕು. ನೆಕ್ಸ್ಟು ಸ್ಟೆಪ್ 3 ಬಂದುಬಿಟ್ಟು ಟೀಚರ್ ರೀಡ್ಸ್ ದ ಲೈನ್ ಅಟ್ ಅ ಟೈಮ್, ಸ್ಟೂಡೆಂಟ್ಸ್ ರಿಪೀಟ್ ಟುಗೆದರ್ ಇನ್ ಅ ಕೋರಸ್. ಇಲ್ಲಿ ಮಕ್ಕಳಿಗೆ ಶಿಕ್ಷಕರಾದಂಥವ್ರು ಪ್ಯಾರಾಗ್ರಾಫನ್ನು ಓದಿ ಮಕ್ಕಳು ಅದನ್ನು ರಿಪೀಟ್ ಮಾಡೋ ಥರ ಮಾಡಬೇಕಾಗತ್ತೆ. ಇದನ್ನು 2 to 3 ಟೈಮ್ಸನ್ನು ಅವರು ರಿಪೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಟೆಪ್ 4 ಬಂದುಬಿಟ್ಟು ಶೇರ್ಡ್ ರೀಡಿಂಗ್. ಇದನ್ನು ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ರೀಡ್ ದ ಪ್ಯಾರಾಗ್ರಾಫ್ ಟುಗೆದರ್. ಟೀಚರ್ ಪಾಯಿಂಟ್ಸ್ ಟು ಈಚ್ ವರ್ಡ್ ವೈಲ್ ರೀಡಿಂಗ್. ಸ್ಟೂಡೆಂಟ್ಸ್ ಫಾಲೋ ದ ಟೆಕ್ಸ್ಟ್ ಕೇರ್ಫುಲಿ. ಟೀಚರ್ ಪಾಸಸ್ ಆ್ಯಂಡ್ ಆಸ್ಕ್. ಫಸ್ಟ್ ಏನು ಮಾಡಿರ್ತಾರೆ ಶಿಕ್ಷಕರಾದಂಥವ್ರು, ಫಸ್ಟ್ ಮಾಡೆಲ್ ರೀಡಿಂಗ್ ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟು ಶಿಕ್ಷಕರು ಅದನ್ನು ಒಂದು ಲೈನು ಮಕ್ಕಳಿಗೆ ಗ್ರೂಪಾಗಿ ಹೇಳ್ತಾ ಹೋಗ್ತಾರೆ. ಮಕ್ಕಳು ಶಿಕ್ಷಕರು ಒಂದು ಹೇಳಿದ ನಂತರ ಮಕ್ಕಳು ಅದನ್ನು ರಿಪೀಟ್ ಮಾಡ್ತಾರೆ. ಅದಾದ ನಂತರ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಒಟ್ಟಿಗೆ ಏನು ಮಾಡ್ತಾರೆ, ಓದ್ತಾರೆ. ಟೀಚರ್ ಎಲ್ಲೆಲ್ಲಿ ಪ್ರತಿಯೊಂದು ವರ್ಡ್ಗಳು ಎಲ್ಲಿ ಸ್ಟ್ರೆಸ್ ಕೊಡಬೇಕಾಗಿರುತ್ತೆ ಅದನ್ನು ಪಾಯಿಂಟ್ಔಟ್ ಮಾಡಿ ಓದ್ತಾ ಹೋಗ್ತಾರೆ. ನೆಕ್ಸ್ಟು ಅದರಲ್ಲಿ ಕೆಲವೊಂದಿಷ್ಟು ಓದುವಾಗ ಚಿಕ್ಕದಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು, ವಾಟ್ ವರ್ಡ್ ಕಮ್ಸ್ ನೆಕ್ಸ್ಟ್, ವೇರ್ ಶುಡ್ ವಿ ಪಾಸ್, ಈ ರೀತಿಯಾಗಿರ್ತಕ್ಕಂಥ ಮಧ್ಯದಲ್ಲಿ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಓದುವಾಗ ಮಕ್ಕಳಿಗೆ ಕೇಳ್ತಾ ಹೋಗಬೇಕು. ಆವಾಗ ಅವರು ಅಲರ್ಟಾಗಿ ಇರ್ತಾರೆ. ನೆಕ್ಸ್ಟು ಪೇರ್ ರೀಡಿಂಗ್ ಅಬ್ಜೆಕ್ಟಿವ್. ಜೊತೆಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೂಡೆಂಟ್ಸ್ ಫಾರ್ಮ್ ಪೇರ್ಸ್, ಅಂದರೆ ಇಬ್ಬಿಬ್ಬರು ಜೊತೆಯಾಗಿ ಏನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಒಬ್ಬರು ಓದುವಾಗ ಇನ್ನೊಂದು ಮಗು ಏನು ಮಾಡಬೇಕಾಗತ್ತೆ, ಕೇಳಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಮಗು ಓದುವಾಗ ಈ ಇರ್ತಕ್ಕಂಥ ಮಗು ಕೇಳಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಪೇರ್ ರೀಡಿಂಗನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗತ್ತೆ. ಯಾವಾಗ ಜೊತೆಗೆ ಇರ್ತಕ್ಕಂಥ ಪೇರಲ್ಲಿ ಯಾವ ಮಗು ತಪ್ಪು ಓದ್ತಾ ಇರ್ತಾರೆ ಜೊತೆಗಾರ ಏನು ಮಾಡಬೇಕಾಗತ್ತೆ, ಅವಾಗ ಹೆಲ್ಪ್ ಮಾಡಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಬೇಕು ಅಂದರೆ ಸ್ಟೂಡೆಂಟ್ಸು ತಮ್ಮ ರೋಲನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಟೀಚರ್ ರೋಲ್. ಎಲ್ಲೆಲ್ಲಿ ಮಕ್ಕಳು ಓದುವಾಗ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇರ್ತಾರಲ್ಲ ಮಕ್ಕಳಿಗೆ ಶಿಕ್ಷಕರಾದಂಥವ್ರು ಹೇಳ್ಕೊಡ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಇಂಡಿವಿಜುವಲ್ ರೀಡಿಂಗ್ 10 minutes ಇರುತ್ತೆ. ಕೊನೆಯದಾಗಿ ಏನಿರುತ್ತೆ, ಮಕ್ಕಳನ್ನು ಯಾವ ಮಕ್ಕಳನ್ನು ನಾವು ಶಿಕ್ಷಕರಾದಂಥವ್ರು ಕೂಗಿ ಮಗುನ ಕರೆದು ಅದನ್ನು ನಾವೇನು ಮಾಡಬೇಕಾಗತ್ತೆ, ಪ್ಯಾರಾಗ್ರಾಫನ್ನು ಇರ್ತಕ್ಕಂಥ ಒಂದು ನೀಡಿ ಅದನ್ನು ಒಬ್ಬೊಬ್ಬರಾಗಿ ಇಂಡಿವಿಜುವಲ್ ಆಗಿ ಓದು ಅಂತ ಹೇಳಬೇಕಾಗುತ್ತೆ. ಎಲ್ಲೆಲ್ಲಿ ಮಕ್ಕಳಿಗೆ ಸಹಾಯ ಬೇಕಾಗತ್ತಲ್ಲ ಅಲ್ಲಿ ನಾವು ಶಿಕ್ಷಕರಾದಂಥವ್ರು ಸಹಾಯ ಮಾಡಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ಅವರು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಫಸ್ಟ್ ಡೇಯಿಂದ ಇದು ಸೆಕೆಂಡ್ ಡೇಯಿಂದ ಇದು ಕಂಟಿನ್ಯೂ ಆಗಿದೆ. ಲಾಸ್ಟ್ ಸಂಡೇ ಅವರ್ ಫ್ಯಾಮಿಲಿ ವೆಂಟ್ ಟುಗೆದರ್ ಆನ್ ಅ ಟ್ರಿಪ್ to the mountains. The weather was cool and beautiful. We carried watermelon, vegetable and food for lunch. On the way, we saw colorful butterflies flying near the garden. My grandfather told us interesting stories about Rajasthan. Everyone enjoyed the journey happily. ಇಲ್ಲಿ ನಾನು ಓದಿರೋದು ಸ್ವಲ್ಪ ಫಾಸ್ಟಾಗಿ ಓದಿದ್ದೀನಿ. ಆಮೇಲೆ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಅದೆಲ್ಲ ಏನು ಇಲ್ಲಿ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಓದಿರೋದು ಸ್ವಲ್ಪ ಸ್ಟ್ರೆಸ್ಸನ್ನು ಕಡಿಮೆ ಕೊಟ್ಟು ಫಾಸ್ಟಾಗಿ ಓದಿದ್ರಿಂದ ಆದರೆ ಮಕ್ಕಳು ಮುಂದೆ ಓದುವಾಗ ಇನ್ನೂ ಸ್ವಲ್ಪ ನೀಟಾಗಿ ನಾವು ಓದಬೇಕಾಗತ್ತೆ. ನೆಕ್ಸ್ಟು ಆ್ಯಕ್ಟಿವಿಟಿ ಶೀಟು ಡೇ 11 ಆ್ಯಕ್ಟಿವಿಟಿ ಶೀಟು 9 ರೀಡಿಂಗ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಲೂಯೆನ್ಸಿ. ಇಲ್ಲೇನು ಮಾಡಬೇಕಾಗತ್ತೆ, ಆ್ಯಕ್ಟಿವಿಟಿ ಶೀಟ್ 11ನೇ ದಿನ ಕೊಡಬೇಕಾಗತ್ತೆ. ಮಕ್ಕಳಿಗೆ ಯಾವ್ಯಾವ ಪ್ಯಾರಾಗ್ರಾಫಲ್ಲಿ ಮಕ್ಕಳಿಗೆ ವರ್ಡ್ ಬಂದಿರ್ತಾವಲ್ಲ ಆ ಪ್ಯಾರಾಗ್ರಾಫ್ ಓದಿರ್ತಕ್ಕಂಥದ್ದನ್ನು ನೆನಪಿರುತ್ತೆ. ಅಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫಲ್ಲಿ ಯಾವ ವರ್ಡ್ ಬಂದಿದೆ ಅನ್ನೋದನ್ನು ಮಕ್ಕಳು ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೀಕ್ವೆನ್ಸ್ ದ ಇವೆಂಟ್. ರೈಟ್ ನಂಬರ್ಸ್ 1 to 4 ಇನ್ ಆರ್ಡರ್. ಇಲ್ಲಿ ಒಂದು ಆ ಪ್ಯಾರಾಗ್ರಾಫ್ ರಿಲೇಟೆಡೇ ಏನು ಮಾಡಿಕೊಟ್ಟಿರ್ತಾರೆ, ಶಾರ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಸೆಕೆಂಡ್ ಬರುತ್ತೆ ಅನ್ನೋದನ್ನು ನಾವು 1 to 4 ನಂಬರನ್ನು ಆರ್ಡ್ರಾಗಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಸೆಂಟೆನ್ಸಸ್. ದ ವೆದರ್ ವಾಸ್ ಏನು ಕೊಟ್ಟಿದ್ರಲ್ಲ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಅದನ್ನು ನಾವು ಬರಿಬೇಕಾಗತ್ತೆ. ದೇ ಕ್ಯಾರಿಡ್ ಈ ರೀತಿ ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ, ನಾವು ಅದನ್ನು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ದ ವೆದರ್ ವಾಸ್ ಕೂಲ್ ಆ್ಯಂಡ್ ಬ್ಯೂಟಿಫುಲ್.
ದೇ ಕ್ಯಾರಿಡ್ ಫುಡ್ ಫಾರ್ ಲಂಚ್ ಬರಿಬೇಕಾಗತ್ತೆ ಈ ರೀತಿ. ನೆಕ್ಸ್ಟು ರೈಟಿಂಗ್ ಸ್ಪೇಸ್. ರೀಡ್ ದ ಪ್ಯಾರಾಗ್ರಾಫ್ ಅಲೌಡ್ ಟು ಯುವರ್ ಟೀಚರ್ ಆ್ಯಂಡ್ ರೈಟ್ ಯುವರ್ ಫೇವ್ರೆಟ್ ಪಾರ್ಟ್ ಫ್ರಮ್ ದ ಪ್ಯಾರಾಗ್ರಾಫ್. ಇಲ್ಲಿರ್ತಕ್ಕಂಥ ಒಂದು ಏನು ಪ್ಯಾರಾಗ್ರಾಫ್ ಇರುತ್ತೆ ಅದನ್ನು ಓದ್ಬಿಟ್ಟು ಮಕ್ಕಳಿಗೆ ಆ ಒಂದು ಪ್ಯಾರಾಗ್ರಾಫಲ್ಲಿ ಯಾವ ಲೈನು ಅವ್ರಿಗೆ ಇಷ್ಟ ಆಗುತ್ತೆ, ಫೇವ್ರೆಟ್ ಪಾರ್ಟ್ ಯಾವುದು ಅದನ್ನು ಇಲ್ಲಿ ಬರೆಯೋಕ್ಕೆ ಹೇಳಬೇಕು. ನೆಕ್ಸ್ಟ್ ಕೊನೆಗೆ ಡೇ 12 ರೀಕ್ಯಾಪ್ಚುಲೇಷನ್ ಫನ್ ರೀಡಿಂಗ್ ವಿತ್ ಆ್ಯಂಡ್ ಸಿಲೆಬಲ್ ರಿವ್ಯೂ. ಶನಿವಾರ ದಿನ ಇದು ಏನು ನಾವು ಇಷ್ಟು ದಿನ ಆ್ಯಕ್ಟಿವಿಟೀಸ್ ಏನು ಮಾಡಿರ್ತೀವಿ ಆ ಆ್ಯಕ್ಟಿವಿಟೀಸನ್ನು ನಾವಿಲ್ಲಿ ರಿವಿಷನ್ ಮಾಡಬೇಕಾಗುತ್ತೆ. ಲರ್ನಿಂಗ್ ಅಬ್ಜೆಕ್ಟಿವ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ರಿವೈಸ್ ಆ್ಯಂಡ್ ರಿಎನ್ಫೋರ್ಸ್. ಈ ಒಂದು ಶನಿವಾರದ್ದು ಲರ್ನಿಂಗ್ ಔಟ್ಕಮ್ ಇದು. ಇಲ್ಲಿ ಸಿಲೆಬಲ್ ಐಡೆಂಟಿಫಿಕೇಷನ್ ಬರುತ್ತೆ, ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಟ್ರೆಸ್ ಬರುತ್ತೆ, ರೀಡಿಂಗ್ ವರ್ಡ್ಸ್, ಫ್ರೇಸಸ್, ಸೆಂಟೆನ್ಸಸ್ ಆ್ಯಂಡ್ ಪ್ಯಾರಾಗ್ರಾಫ್ ಫ್ಲೂಯೆಂಟ್ಲಿ ಇರುತ್ತೆ. ನೆಕ್ಸ್ಟ್ ರೀಡಿಂಗ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಕಾನ್ಫಿಡೆನ್ಸ್. ಈ ರೀತಿ ಇಲ್ಲಿ ಶನಿವಾರ ಆಗಿರೋದ್ರಿಂದ ಲರ್ನಿಂಗ್ ಟೀಚಿಂಗ್ ಮಟೀರಿಯಲ್ ಏನು ಬರುತ್ತೆ, ಫ್ಲ್ಯಾಶ್ ಕಾರ್ಡ್, ವರ್ಡ್ ಕಾರ್ಡ್, ಸೆಂಟೆನ್ಸ್ ಟೈಪ್ಸ್, ಪಿಕ್ಚರ್ ಕಾರ್ಡ್, ಕ್ಲ್ಯಾಪ್ ಕಾರ್ಡ್ಸ್, ಬ್ಲ್ಯಾಕ್ ಬೋರ್ಡ್ ಇವಿಷ್ಟು ಇಲ್ಲಿ ಬರ್ತವೆ. ವಾರ್ಮ್ ಅಪ್, ಕ್ಲ್ಯಾಪ್ ಆ್ಯಂಡ್ ಸೇ. ಟೀಚರ್ಸ್ ಸೇ ವರ್ಡ್ ಅಲೌಡ್, ಸ್ಟೂಡೆಂಟ್ಸ್ ಕ್ಲ್ಯಾಪ್ ಆ್ಯಂಡ್ ಸಿಲೆಬಲ್ ಸೇ ದ ವರ್ಡ್ ಕ್ಲಿಯರ್ಲಿ. ಇಲ್ಲಿ ಮಕ್ಕಳಿಗೆ ಒಂದು ವರ್ಡನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲ್ಯಾಪ್ಸ್ ಹಾಕ್ಸೋದಾಗಿರ್ಬೋದು. ಏನು ಫಸ್ಟ್ ಡೇ ಮಾಡಿರ್ತೀವಿ ಆ್ಯಕ್ಟಿವಿಟೀಸು ಅದನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟು ಫ್ರೇಸಸ್ಸನ್ನು ಮಕ್ಕಳಿಗೆ ವರ್ಡ್ಸನ್ನು ನೀಡಿ ಅಥವಾ ಕಾರ್ಡ್ಗಳನ್ನು ನೀಡಿ 15 ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ ಇದು. ಇದನ್ನು ನೀಡಿ ಮಕ್ಕಳ ಕಡೆಯಿಂದ ಇದನ್ನು ಓದಿಸೋದಾಗಿರ್ಬೋದು. ನೆಕ್ಸ್ಟು ರೀಡ್ ದ ಸೆಂಟೆನ್ಸ್ ವಿತ್ ಎಕ್ಸ್ಪ್ರೆಷನ್. ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸನ್ನು ಮಕ್ಕಳಿಗೆ ಫಸ್ಟು ನಾವು ಶಿಕ್ಷಕರಾದವರು ಓದಿ ನಂತರ ಅದನ್ನು ರಿಪೀಟ್ ಮಾಡಿಸೋದು. ನೆಕ್ಸ್ಟು ಗ್ರೂಪ್ ರೀಡಿಂಗ್ ಆ್ಯಕ್ಟಿವಿಟಿ. ಈ ಗ್ರೂಪ್ ರೀಡಿಂಗ್ ಆ್ಯಕ್ಟಿವಿಟಿಲಿ ಏನು ಮಾಡಬೇಕಾಗುತ್ತೆ, ಗ್ರೂಪನ್ನು ಮಕ್ಕಳಿಗೆ ಡಿವೈಡ್ ಮಾಡಿ ಎಷ್ಟಾಗುತ್ತೆ ನಮಗೆ 2 ಗ್ರೂಪ್ ಬೇಕಂದರೆ 2 ಗ್ರೂಪು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮಾಡಿರ್ತೀವಿ. ಅಲ್ಲಿ ಮಾಡಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಮಕ್ಕಳಿಗೆ ಒಂದೊಂದು ಪ್ಯಾರಾಗ್ರಾಫನ್ನು ನೀಡಿ ಅದನ್ನು ಜೋರಾಗಿ ಓದೋ ಥರ ಮಕ್ಕಳಿಗೆ ಹೇಳಬೇಕಾಗುತ್ತೆ ತಮ್ಮ ಗ್ರೂಪಲ್ಲಿ. ಅದಾದ ನಂತರ ನೆಕ್ಸ್ಟು ಫನ್ ರಿಕ್ಯಾಪ್ ಗೇಮ್, ಪಾಸ್ ಆ್ಯಂಡ್ ರೀಡ್. ಇಲ್ಲಿ ಏನಾಗುತ್ತೆ, ಒಂದು ಗೇಮ್ ಬರುತ್ತೆ. ಸರ್ಕಲಲ್ಲಿ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಒಂದು ಯಾವುದಾದ್ರೂ ಮಕ್ಕಳಿಗೆ ಒಂದು ವರ್ಡ್ ಅಥವಾ ಸೆಂಟೆನ್ಸಸ್ ಒಂದು ಮಗುವಿಗೆ ಕೊಟ್ಟಾಗ ಅದನ್ನು ಓದಿ ನೆಕ್ಸ್ಟ್ ಮಗುಗೆ ಅದನ್ನೇನು ಮಾಡುತ್ತೆ, ಪಾಸ್ ಮಾಡುತ್ತೆ. ಆ್ಯಕ್ಟಿವಿಟಿ ಲಾಸ್ಟ್ ಮಗು ಮುಟ್ಟೋವರೆಗೂ ಇದು ಕಂಟಿನ್ಯೂ ಆಗುತ್ತೆ. ಸಿಂಪಲ್ ಕಾರ್ಡ್ಸ್ ಯಾವುದು ಅಂದರೆ ಬ್ಯೂಟಿಫುಲ್ ಬಟರ್ಫ್ಲೈ, ಫ್ರೆಶ್ ವೆಜಿಟೇಬಲ್ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಕಾರ್ಡ್ ಇರ್ಬೋದು. ನೆಕ್ಸ್ಟ್ ಅದೇ ದಿನ ಏನಿರುತ್ತೆ, ಆ್ಯಕ್ಟಿವಿಟಿ ಶೀಟು, ರೀಡಿಂಗ್ ರಿವ್ಯೂ ಅವತ್ತಿನ ಏನು ಮಾಡಿರ್ತೀವಲ್ಲ ನಾವು ಒಂದು ವಾರ ಅದರದ್ದು ಆ್ಯಕ್ಟಿವಿಟಿ ಶೀಟು 10. ಮ್ಯಾಚ್ ದ ವರ್ಡ್ಸ್, ಸ್ವೀಟ್ ವಾಟರ್ ಮೆಲನ್, ಬ್ಯೂಟಿಫುಲ್ ಗಾರ್ಡನ್, ಈ ರೀತಿ ಫ್ರೆಶ್ ವೆಜಿಟೇಬಲ್, ಕಲರ್ಫುಲ್ ಮೌಂಟೇನ್ಸ್, ಈ ರೀತಿ ಇರ್ತಕ್ಕಂಥದ್ದು ಮ್ಯಾಚ್ ಮಾಡೋದು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟು ರೀಡ್ ಆ್ಯಂಡ್ ಟಿಕ್. ಇಲ್ಲಿ ರೀಡ್ ಮಾಡಿ ಮಕ್ಕಳು ಅದು ತನಗೆ ಸಾಧ್ಯ ಆಗುತ್ತೆ ಓದೋಕ್ಕೆ ಅನ್ನೋದಿದ್ದರೆ ಅದನ್ನು ನಾವು ರೈಟ್ ಹಾಕಬೇಕಾಗತ್ತೆ. ನೆಕ್ಸ್ಟು ರೀಡ್ ದ ಪ್ಯಾರಾಗ್ರಾಫ್, ರೀಡ್ ಅಲೌಡ್. ಇಲ್ಲಿ ಏನು ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಮಗು ಏನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಇಷ್ಟು ಒಂದು ವಾರಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್, ಟ್ರಾನ್ಸಿಷನ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ನಾವೇನು ಮಾಡಬೇಕಾಗುತ್ತೆ, ಇವೆಲ್ಲನೂ ಸಹಿತ ಒಂದು ವಾರದಲ್ಲಿ ಒಂದು ಥರ್ಡ್ ಎಲ್ಲೋಗಿ ಸಂಬಂಧಪಟ್ಟಂಗೆ, ಥರ್ಡ್ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂಗೆ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ವಾರಕ್ಕೆ ನಿಮಗೆ ಇರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ ಸಂಬಂಧಪಟ್ಟಂಗೆ ಅಥವಾ ಟ್ರಾನ್ಸಿಷನ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಮುಂದೆ ಏನೋ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಹಾಕಿ, ಸಾಧ್ಯ ಆದರೆ ನಾವು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಹಾಗೆ ಅದೇ ರೀತಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.